ವಿರಾಮದ ಬಳಿಕ ಮಾರ್ನಿಂಗ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರು ಮಂದಿಗೆ ಮತ್ತೆ ಚಡ್ಡಿ ಗ್ಯಾಂಗ್ ಭಯ ಶುರುವಾಗಿದೆ. ರಾತ್ರೋರಾತ್ರಿ ಅಖಾಡಕ್ಕಿಳಿಯೋ ಈ ಕದಿಮರು, ಚಡ್ಡಿ ಗ್ಯಾಂಗ್ ಕದಿಮರ ಪಡೆ ದೇಹಕ್ಕೆ ಗ್ರೀಸ್ ಎಣ್ಣೆ ಹಚ್ಕೊಂಡು ಕಳ್ಳತನಕ್ಕೆ ಬರ್ತಾರೆ. ಗೋಡೌನ್ಗೆ ದರೋಡೆಗೆ ಬಂದಿದ್ರು ಚಡ್ಡಿ ಗ್ಯಾಂಗ್. ಆ ಸಮಯದಲ್ಲಿ ವಿಫಲ ಆಗಿದೆ. ಗೋಡೌನ್ಗೆ ಚಡ್ಡಿ ಗ್ಯಾಂಗ್ ಬಂದಿದ್ರು, ಆಗ ವಿಫಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೊಸಕೋಟೆಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಸಾಧ್ಯ ಆಗಿಲ್ಲ. ಚಡ್ಡಿ ಗ್ಯಾಂಗ್ ಮೈಗೆ ಗ್ರೀಸ್ ಮತ್ತೆ ಎಣ್ಣೆ ಉದ್ಕೊಂಡು ಬರ್ತಾರೆ ಇವರು. ಸಿಸಿಟಿವಿ ದೃಶ್ಯದಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಚಡ್ಡಿ ಗ್ಯಾಂಗ್ ಮತ್ತೆ ಈಗ ಈ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನೋದು. ಹೊಸಕೋಟೆ ಭಾಗದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ವಿಫಲ ಆಗಿದೆ. ಕಳ್ಳತನಕ್ಕೆ ಯತ್ನಿಸಿದ ಚಡ್ಡಿ ಗ್ಯಾಂಗ್ ಮುಖಕ್ಕೆಲ್ಲ ಕಂಪ್ಲೀಟ್ ಮುಚ್ಕೊಂಡು, ಎಲ್ಲ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಈ ರೀತಿಯಾಗಿ ಚಡ್ಡಿ ಗ್ಯಾಂಗ್ ಗೋಡೌನ್ ಕಳ್ಳತನಕ್ಕೆ ಬಂದಿತ್ತು, ಆದರೆ ವಿಫಲ ಆಗಿದೆ. ಚಡ್ಡಿ ಗ್ಯಾಂಗ್ನ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರೋದಿದು, ಮತ್ತೆ ಈ ಚಡ್ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ, ಪೊಲೀಸರು ಏನು ಕ್ರಮಕ್ಕೆ ಮುಂದಾಗಿದ್ದಾರೆ ಮಂಜುನಾಥ್? ರಂಜಿತ್, ಬೆಂಗಳೂರು ನಗರದ ಮಂದಿಗೆ ಈಗ ಚಡ್ಡಿ ಗ್ಯಾಂಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂದೆ ಹಿರಾನಿ ಗ್ಯಾಂಗ್ ಮತ್ತೆ ಚಡ್ಡಿ ಗ್ಯಾಂಗ್ಗಳಿಂದ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೂಡ ಬೆಂಗಳೂರು ನಗರ ಮತ್ತೆ ನಗರದ ಹೊರವಲಯಗಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿರಾನಿ ಗ್ಯಾಂಗ್ ನನ್ನ ಪೊಲೀಸರು ಕೂಡ ಎಡೆಮುರೆ ಕಟ್ಟಿದ್ರು. ಆದ್ರೆ ಕಳೆದ 2 ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕುವೆಂಪು ನಗರದಲ್ಲಿರ್ತಕ್ಕಂಥ ಒಂದು ಗೋಡೌನ್ಗೆ ರಾತ್ರೋರಾತ್ರಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ನುಗ್ಗಿದೆ. ಕಳ್ಳತನ ಮಾಡಂತ ಸಂದರ್ಭದಲ್ಲಿ ವಿಫಲ ಯತ್ನ ಆಗಿ ಅಲ್ಲಿಂದ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇದು ಸಿಸಿಟಿವಿಯಲ್ಲಿ ಈ ದೃಶ್ಯಾವಳಿಗಳು ಎಲ್ಲ ಕೂಡ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಿಸಿಟಿವಿಯನ್ನ ನೋಡಿರ್ತಕ್ಕಂಥ ಹೊಸಕೋಟೆ ನಗರದ ಮಂದಿ ನಿಜಕ್ಕೂ ಒಂದು ಶಾಕ್ ಆಗಿದ್ದಾರೆ. ಜೊತೆಗೆ ಈ ಮತ್ತೆ ಬೆಂಗಳೂರು ನಗರ ಮತ್ತೆ ಹೊರವಲಯದಲ್ಲಿ ಈ ಒಂದು ಚಡ್ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆಯಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಹೊಸಕೋಟೆ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಚಡ್ಡಿ ಗ್ಯಾಂಗ್ ನ ಆದಷ್ಟು ಬೇಗ ಹಿಡಿದ್ರೆ ಬೆಂಗಳೂರು ನಗರ ಆಗಿರ್ಬೋದು ಮತ್ತೆ ಹೊರವಲಯದಲ್ಲಿ ಸಾಕಷ್ಟು ಕಳ್ಳತನಗಳು ನಡೀಬಹುದು ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಹೀಗಾಗಿ ಇಂಥ ಒಂದು ಚಡ್ಡಿ ಗ್ಯಾಂಗ್ ನ ಮತ್ತೆ ಮಟ್ಟ ಹಾಕ್ಬೇಕು ಅಂತ ಹೇಳಿ ಈಗ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಿರಾಮದ ಬಳಿಕ ಮಾರ್ನಿಂಗ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರು ಮಂದಿಗೆ ಮತ್ತೆ ಚಡ್ಡಿ ಗ್ಯಾಂಗ್ ಭಯ ಶುರುವಾಗಿದೆ. ರಾತ್ರೋರಾತ್ರಿ ಅಖಾಡಕ್ಕಿಳಿಯೋ ಈ ಕದಿಮರು, ಚಡ್ಡಿ ಗ್ಯಾಂಗ್ ಕದಿಮರ ಪಡೆ ದೇಹಕ್ಕೆ ಗ್ರೀಸ್ ಎಣ್ಣೆ ಹಚ್ಕೊಂಡು ಕಳ್ಳತನಕ್ಕೆ ಬರ್ತಾರೆ. ಗೋಡೌನ್ಗೆ ದರೋಡೆಗೆ ಬಂದಿದ್ರು ಚಡ್ಡಿ ಗ್ಯಾಂಗ್. ಆ ಸಮಯದಲ್ಲಿ ವಿಫಲ ಆಗಿದೆ. ಗೋಡೌನ್ಗೆ ಚಡ್ಡಿ ಗ್ಯಾಂಗ್ ಬಂದಿದ್ರು, ಆಗ ವಿಫಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೊಸಕೋಟೆಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಸಾಧ್ಯ ಆಗಿಲ್ಲ. ಚಡ್ಡಿ ಗ್ಯಾಂಗ್ ಮೈಗೆ ಗ್ರೀಸ್ ಮತ್ತೆ ಎಣ್ಣೆ ಉದ್ಕೊಂಡು ಬರ್ತಾರೆ ಇವರು. ಸಿಸಿಟಿವಿ ದೃಶ್ಯದಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಚಡ್ಡಿ ಗ್ಯಾಂಗ್ ಮತ್ತೆ ಈಗ ಈ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನೋದು. ಹೊಸಕೋಟೆ ಭಾಗದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ವಿಫಲ ಆಗಿದೆ. ಕಳ್ಳತನಕ್ಕೆ ಯತ್ನಿಸಿದ ಚಡ್ಡಿ ಗ್ಯಾಂಗ್ ಮುಖಕ್ಕೆಲ್ಲ ಕಂಪ್ಲೀಟ್ ಮುಚ್ಕೊಂಡು, ಎಲ್ಲ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಈ ರೀತಿಯಾಗಿ ಚಡ್ಡಿ ಗ್ಯಾಂಗ್ ಗೋಡೌನ್ ಕಳ್ಳತನಕ್ಕೆ ಬಂದಿತ್ತು, ಆದರೆ ವಿಫಲ ಆಗಿದೆ. ಚಡ್ಡಿ ಗ್ಯಾಂಗ್ನ ಚಲನವಲನ ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರೋದಿದು, ಮತ್ತೆ ಈ ಚಡ್ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ, ಪೊಲೀಸರು ಏನು ಕ್ರಮಕ್ಕೆ ಮುಂದಾಗಿದ್ದಾರೆ ಮಂಜುನಾಥ್? ರಂಜಿತ್, ಬೆಂಗಳೂರು ನಗರದ ಮಂದಿಗೆ ಈಗ ಚಡ್ಡಿ ಗ್ಯಾಂಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂದೆ ಹಿರಾನಿ ಗ್ಯಾಂಗ್ ಮತ್ತೆ ಚಡ್ಡಿ ಗ್ಯಾಂಗ್ಗಳಿಂದ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೂಡ ಬೆಂಗಳೂರು ನಗರ ಮತ್ತೆ ನಗರದ ಹೊರವಲಯಗಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿರಾನಿ ಗ್ಯಾಂಗ್ ನನ್ನ ಪೊಲೀಸರು ಕೂಡ ಎಡೆಮುರೆ ಕಟ್ಟಿದ್ರು. ಆದ್ರೆ ಕಳೆದ 2 ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕುವೆಂಪು ನಗರದಲ್ಲಿರ್ತಕ್ಕಂಥ ಒಂದು ಗೋಡೌನ್ಗೆ ರಾತ್ರೋರಾತ್ರಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ನುಗ್ಗಿದೆ. ಕಳ್ಳತನ ಮಾಡಂತ ಸಂದರ್ಭದಲ್ಲಿ ವಿಫಲ ಯತ್ನ ಆಗಿ ಅಲ್ಲಿಂದ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇದು ಸಿಸಿಟಿವಿಯಲ್ಲಿ ಈ ದೃಶ್ಯಾವಳಿಗಳು ಎಲ್ಲ ಕೂಡ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಸಿಸಿಟಿವಿಯನ್ನ ನೋಡಿರ್ತಕ್ಕಂಥ ಹೊಸಕೋಟೆ ನಗರದ ಮಂದಿ ನಿಜಕ್ಕೂ ಒಂದು ಶಾಕ್ ಆಗಿದ್ದಾರೆ. ಜೊತೆಗೆ ಈ ಮತ್ತೆ ಬೆಂಗಳೂರು ನಗರ ಮತ್ತೆ ಹೊರವಲಯದಲ್ಲಿ ಈ ಒಂದು ಚಡ್ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆಯಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಹೊಸಕೋಟೆ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಚಡ್ಡಿ ಗ್ಯಾಂಗ್ ನ ಆದಷ್ಟು ಬೇಗ ಹಿಡಿದ್ರೆ ಬೆಂಗಳೂರು ನಗರ ಆಗಿರ್ಬೋದು ಮತ್ತೆ ಹೊರವಲಯದಲ್ಲಿ ಸಾಕಷ್ಟು ಕಳ್ಳತನಗಳು ನಡೀಬಹುದು ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಹೀಗಾಗಿ ಇಂಥ ಒಂದು ಚಡ್ಡಿ ಗ್ಯಾಂಗ್ ನ ಮತ್ತೆ ಮಟ್ಟ ಹಾಕ್ಬೇಕು ಅಂತ ಹೇಳಿ ಈಗ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಂಜಿತ್, ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ವಿರಾಮದ ಬಳಿಕ ಮಾರ್ನಿಂಗ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಬೆಂಗಳೂರು ಮಂದಿಗೆ ಮತ್ತೆ ಚಡ್ಡಿ ಗ್ಯಾಂಗ್ ಭಯ ಶುರುವಾಗಿದೆ. ರಾತ್ರೋರಾತ್ರಿ ಅಖಾಡಕ್ಕಿಳಿಯೋ ಈ ಕದಿಮರು, ಚಡ್ಡಿ ಗ್ಯಾಂಗ್ ಕದಿಮರ ಪಡೆ ದೇಹಕ್ಕೆ ಗ್ರೀಸ್ ಎಣ್ಣೆ ಹಚ್ಕೊಂಡು ಕಳ್ಳತನಕ್ಕೆ ಬರ್ತಾರೆ.
ಗೋಡೌನ್ಗೆ ದರೋಡೆಗೆ ಬಂದಿದ್ರು ಚಡ್ಡಿ ಗ್ಯಾಂಗ್. ಆ ಸಮಯದಲ್ಲಿ ವಿಫಲ ಆಗಿದೆ. ಗೋಡೌನ್ಗೆ ಚಡ್ಡಿ ಗ್ಯಾಂಗ್ ಬಂದಿದ್ರು, ಆಗ ವಿಫಲ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಹೊಸಕೋಟೆಯಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ಸಾಧ್ಯ ಆಗಿಲ್ಲ. ಚಡ್ಡಿ ಗ್ಯಾಂಗ್ ಮೈಗೆ ಗ್ರೀಸ್ ಮತ್ತೆ ಎಣ್ಣೆ ಉದ್ಕೊಂಡು ಬರ್ತಾರೆ ಇವರು. CCTV ದೃಶ್ಯದಲ್ಲಿ ಗೊತ್ತಾಗುತ್ತೆ ನೋಡಿ. ಈ ಚಡ್ಡಿ ಗ್ಯಾಂಗ್ ಮತ್ತೆ ಈಗ ಈ ಚಡ್ಡಿ ಗ್ಯಾಂಗ್ ಆಕ್ಟಿವ್ ಆಗಿದೆ ಅನ್ನೋದು. ಹೊಸಕೋಟೆ ಭಾಗದಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ರು, ಆದರೆ ವಿಫಲ ಆಗಿದೆ. ಕಳ್ಳತನಕ್ಕೆ ಯತ್ನಿಸಿದ ಚಡ್ಡಿ ಗ್ಯಾಂಗ್ ಮುಖಕ್ಕೆಲ್ಲ ಕಂಪ್ಲೀಟ್ ಮುಚ್ಕೊಂಡು, ಎಲ್ಲ ಮುಖಕ್ಕೆಲ್ಲ ಬಟ್ಟೆ ಕಟ್ಕೊಂಡು ಈ ರೀತಿಯಾಗಿ ಚಡ್ಡಿ ಗ್ಯಾಂಗ್ ಗೋಡೌನ್ ಕಳ್ಳತನಕ್ಕೆ ಬಂದಿತ್ತು, ಆದರೆ ವಿಫಲ ಆಗಿದೆ. ಚಡ್ಡಿ ಗ್ಯಾಂಗ್ನ ಚಲನವಲನ CCTV ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ದಿನೂರು ಈಗ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಯಾವಾಗ ಕಳ್ಳತನಕ್ಕೆ ಪ್ರಯತ್ನ ಪಟ್ಟಿರೋದಿದು, ಮತ್ತೆ ಈ ಚಡ್ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆ, ಪೊಲೀಸರು ಏನು ಕ್ರಮಕ್ಕೆ ಮುಂದಾಗಿದ್ದಾರೆ ಮಂಜುನಾಥ್? ರಂಜಿತ್, ಬೆಂಗಳೂರು ನಗರದ ಮಂದಿಗೆ ಈಗ ಚಡ್ಡಿ ಗ್ಯಾಂಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಹಿಂದೆ ಹಿರಾನಿ ಗ್ಯಾಂಗ್ ಮತ್ತೆ ಚಡ್ಡಿ ಗ್ಯಾಂಗ್ಗಳಿಂದ ಸಾಕಷ್ಟು ಕಳ್ಳತನ ಪ್ರಕರಣಗಳು ಕೂಡ ಬೆಂಗಳೂರು ನಗರ ಮತ್ತೆ ನಗರದ ಹೊರವಲಯಗಳ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿರಾನಿ ಗ್ಯಾಂಗ್ ನನ್ನ ಪೊಲೀಸರು ಕೂಡ ಎಡೆಮುರೆ ಕಟ್ಟಿದ್ರು. ಆದ್ರೆ ಕಳೆದ 2 ದಿನಗಳಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕುವೆಂಪು ನಗರದಲ್ಲಿರ್ತಕ್ಕಂಥ ಒಂದು ಗೋಡೌನ್ಗೆ ರಾತ್ರೋರಾತ್ರಿ ಚಡ್ಡಿ ಗ್ಯಾಂಗ್ ಕಳ್ಳತನಕ್ಕೆ ನುಗ್ಗಿದೆ. ಕಳ್ಳತನ ಮಾಡಂತ ಸಂದರ್ಭದಲ್ಲಿ ವಿಫಲ ಯತ್ನ ಆಗಿ ಅಲ್ಲಿಂದ ಚಡ್ಡಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇದು CCTVಯಲ್ಲಿ ಈ ದೃಶ್ಯಾವಳಿಗಳು ಎಲ್ಲ ಕೂಡ ದಾಖಲಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು CCTVಯನ್ನ ನೋಡಿರ್ತಕ್ಕಂಥ ಹೊಸಕೋಟೆ ನಗರದ ಮಂದಿ ನಿಜಕ್ಕೂ ಒಂದು ಶಾಕ್ ಆಗಿದ್ದಾರೆ. ಜೊತೆಗೆ ಈ ಮತ್ತೆ ಬೆಂಗಳೂರು ನಗರ ಮತ್ತೆ ಹೊರವಲಯದಲ್ಲಿ ಈ ಒಂದು ಚಡ್ಡಿ ಗ್ಯಾಂಗ್ ಮತ್ತೆ ಆಕ್ಟಿವ್ ಆಗಿದೆಯಾ ಅಂತಕ್ಕಂಥ ಅನುಮಾನ ಮೂಡ್ತಾ ಇದೆ. ಹೊಸಕೋಟೆ ಪೊಲೀಸರು ಕೂಡ ಇದ್ರ ಬಗ್ಗೆ ತನಿಖೆಗೂ ಕೂಡ ಮುಂದಾಗಿದ್ದಾರೆ. ಚಡ್ಡಿ ಗ್ಯಾಂಗ್ನ ಆದಷ್ಟು ಬೇಗ ಹಿಡಿದ್ರೆ ಬೆಂಗಳೂರು ನಗರ ಆಗಿರ್ಬೋದು ಮತ್ತೆ ಹೊರವಲಯದಲ್ಲಿ ಸಾಕಷ್ಟು ಕಳ್ಳತನಗಳು ನಡೀಬಹುದು ಅಂತಕ್ಕಂಥ ಅನುಮಾನ ಕೂಡ ಮೂಡ್ತಾ ಇದೆ. ಹೀಗಾಗಿ ಇಂಥ ಒಂದು ಚಡ್ಡಿ ಗ್ಯಾಂಗ್ನ ಮತ್ತೆ ಮಟ್ಟ ಹಾಕ್ಬೇಕು ಅಂತೇಳಿ ಈಗ ಸಾರ್ವಜನಿಕರು ಕೂಡ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ರಂಜಿತ್. ಓಕೆ ಮಂಜುನಾಥ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ? ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.